ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮ ಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ. ಮುಂದುವರಿದ ಭಾಗ. ಕೂಳ ಮಹೋದರ ಸಾವಿಂಗೆ ಸಲ್ಲಾಲು ಬಂದ ಮಹಾಪಾರ್ಶ್ವನತ್ತ, ವಾಲಿ ಪುತ್ರಂಗ ವಿಮುಖನಾಗಿ ಹೋರಾಡಿ ಮುಷ್ಟಿಘಾತಕ್ಕೆ ಸಿಕ್ಕಿ ಸತ್ತ. ದಾನವ ವೀರರು ಸುಳಿನಲೊರಗಾಲು ಮರಣದ ಪರ್ಯಂಕದಲ್ಲಿ, ಕನಕಲಂಕೆಯ ನಾಶ ನೋಡುತ್ತ ಸಾಮ್ರಾಟ ಹೊರಟ ಒಂಟ ರೋಷಾವೇಶದಲ್ಲಿ. ಇಂದ್ರ ಉಪೇಂದ್ರರ ತರೆದೊಳು ಮಿಡಿಯುವ ರಾಘವರೀರ್ವರ ಮುಂದೆ, ಬ್ರಹ್ಮ ನಿರ್ಮಾಣವ ತಾಮಸಾಸ್ತ್ರವ ಹೂಡಿ ತರಿದಾನು ಕಪಿಗಳ ಮಂದೆ. ಕುಟಿಲಾಂಗವನು ಹೊದ್ದ ಧನುಜನ ಕೊಲ್ಲಲು ಸೌಮಿತ್ರಿ ಶರವೇರಿಸಿದನು. ಹಸ್ತಲಾಘವದಿಂದ ದಶವಕ್ರ ಮುರಿದನು ಲಕ್ಷ್ಮಣನೆಸೆದಾದ ಬಾಣವನು. ಮರ್ಮಾಲೆಯುತ್ತ ಬಂದ ದಶಕಂಠನಿಂದನು ಕೌಸಲ್ಯಾನಂದನನೆದುರು. ಒಬ್ಬರನೊಬ್ಬರು ಮೇಲ್ವಾಯುದ್ಧ ಇಶುದಿಯಂ ಶರವೃಷ್ಟಿಯನ್ನು ಸುರಿಸಿದರು. ಶ್ರೀರಾಮನೆಸೆಯಲು ಬದಲೇ ಪಾವರ್ಜನೆ ರಾಕ್ಷಸ ರಾಜರ ಹಣೆಗೆ. ರಾವಣನ ಸುರಾಸ್ತ್ರವನ್ನು ಸಂಧಾನ ಮಾಡಿದ ರಾಘವ ನಡೆಗೆ. ವಿಧ ವಿಧ ಮಂತ್ರಾಸ್ತ್ರಗಳ ತೊಟ್ಟ ರಾವಣ ಕೌಸಲ್ಯನ ಹತ್ಯೆಗೆಂದು. ರಾಮ ಬಾಣದ ಮುಂದೆ ರಾಕ್ಷಸನಸ್ತ್ರಗಳ ಬಿದ್ದವು ನಿಷ್ಫಲಗೊಂಡು. ಅಸ್ತ್ರನಾಶಕ್ಕೆ ವ್ಯಗ್ರನಾಗುತ್ತ ಧನುಜೇಶ ಬಳಸಿದ ರೌದ್ರಾಸ್ತ್ರವನ್ನು. ದಿವ್ಯಾಸ್ತ್ರ ಚಿಮ್ಮಿತು ಬಹುವಿಧ ರೂಪದಿ ಜ್ವಲಿಸುವ ಆಶನಿಗಳನ್ನು. ಗಾಂಧರ್ವಾಸ್ತ್ರವನೆತ್ತಿ ಹೊಡೆದನು ರೌದ್ರವ ಅಗ್ಗಳೆಯಿಂದಲೇ ರಾಮ. ದಾನವೇಂದ್ರನು ತೊಟ್ಟ ಸೌರಾಸ್ತ್ರ ತಡೆದನು ಸೂರ್ಯವಂಶೋದ್ಭವ ರಾಮ. ವೀರ ಸುಮಿತ್ರಜ ಕೈಕಸ ಪುತ್ರನ ಧ್ವಜವನ್ನು ಕತ್ತರಿಸಿದನು. ಏರಿದ ಭವ್ಯವರೋತದ ಸೂತನ ಕೊರಳನ್ನು ತುಂಡರಿಸಿದನು. ಕಟ್ಟಿದ ಹಯಗಳ ಗದೆಯಿಂದ ವಿಭೀಷಣ ಹೊಡೆಯುತ್ತಲೇ ಕೊಂದ. ಅನುಜನ ಕಾರ್ಯದಿಂದ ಸಿಡಿದೆದ್ದ ರಾವಣ ಶಕ್ತ್ಯಾಯುಧವನೆತ್ತಿ ಒಗೆದ. ಶಕ್ತಿಯ ಘಾತದಿಂದ ಶರಣನ ರಕ್ಷಿಸಿ ಲಕ್ಷ್ಮಣ ಬಂದಡ್ಡ ನಿಂತ. ಕುಪಿತಗೊಳ್ಳುತ್ತ ರಾವಣೇಶ್ವರ ಕೈಗೊಂಡ ಅಷ್ಟಘಂಟ ಶಕ್ತಿ ಎಸೆದ. ಮಯ ನಿರ್ಮಿಸಿದ ಶಕ್ತಿ ಪ್ರಜ್ವಲಿಸುತ್ತ ಬಂದು ನಾಟಿತು ಸೌಮಿತ್ರಿ ಎದೆಗೆ. ಮಂತ್ರಶಕ್ತಿಯ ಕುಂತ ವೃಕ್ಷವ ಭೇದಿಸಿ ಲಕ್ಷ್ಮಣ ನೊರಗಿದ ಧರೆಗೆ. ಕಾಯವ ಭೇದಿಸಿ ತೊಳಹೊಕ್ಕ ಬರ್ಚಿಯ ಶ್ರೀರಾಮ ಮುರಿದೆಸೆಯುತ್ತ, ತಮ್ಮ ನಿಂಗಾರೈಕೆ ಮಾಡುವ ಹೊಣೆಯನ್ನು ಹನುಮ ಸುಷೇಣರಿಗಿತ್ತ. ರಣಭೂಮಿಯಂ ವೈರಿ ನಿನ್ನೆಟ್ಟುವಂತೆಯೇ ಮಾಡಲು ನಿಶ್ಚಯಿಸುತ್ತ, ಕೋದಂಡನೆತ್ತಿ ನಾರಿಯನೇರಿಸಿ ನಾರಾಚವನು ಸೆಳೆದಿದ್ದ. ಭೀಷಣ ಸುಭೀಷಣನ ಮಾತಿನ ಮೇರೆಗೆ ಹಾರುತ್ತ ಲೌಷಧಾಚಲೆಗೆ. ಮಾರುತಿ ಪರ್ವತವನು ಕಿತ್ತು ಹೊತ್ತನು ಮತ್ತೊಮ್ಮೆ ಭವರದ ಕಣಕ್ಕೆ. ಅದ್ರಿಮೂಲಿಕೆಗಳ ತಂದು ರಸದಿಂದ ಶುಶ್ರೂಷೆಗೆ ಸುಶೇಷನ ಮೇಲಿದ್ದ ಲಕ್ಷ್ಮಣ ಪೆಡ್ದ ಶ್ರೀರಾಮಂಗೆ ಶತ್ರುನಾಶಕ್ಕೆ ಹೂಡು ಬಾಣ.
ಬೇರೊಂದು ರಥವೇರಿ ಬರಲು ದಾಶಾನನ ರಾಮನ ಸಂಹಾರಕ್ಕೆಂದು ಸಾರಥಿಯನು ಇಂದ್ರ ಕಳುಹಿದ ಲಂಕೆಗೆ ರಾಮಂಗೆ ನೆರವಾಗಲೆಂದು. ಧನ್ಯವಾದಗಳು.